ಅಂಗಡಿನ ಬಾಕ್ಲಾಕೊಂಡು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ನಾನೇನಾದರೂ ಅಂಗಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವನು ನೊಣ ಹೊಡಿಬೇಕಾಗುತ್ತೆ. ಒಂದು ಸೆಕೆ ಪಟ್ಟೆ ಸವ್ವದು ಇರುತ್ತಲ್ಲ, ಅದನ್ನ ತಗೊಂಬಂದು ಹಿಂಗೆ ನೊಣ ಹೊಡಿತಾ ಹಿಂಗೆ ಸೆಕೆ ಪಟ್ಟೆ ಬೀಸ್ಕೊಂಡು ಹಾ ಅಂತ ಆಗ್ಲಿಸ್ಕೊಂಡು ಬಾಯಕ್ಕೆಲ್ಲ ನೊಣ ಹೋಗೋ ಥರ ಆಗ್ಲಿಸ್ಕೊಂಡು ಕುತ್ಕೋಬೇಕಾಗುತ್ತೆ. ನಾನು ಏನಾದರೂ ಅಂಗಡಿ ಮಾಡಿಬಿಟ್ರೆ ಇವನಿಗಿಂತ ಗತಿ ಬರುತ್ತೆ. ಅದೇನೋ ನಿಜ ರೇಣು. ಇಲ್ಲಿ ನೋಡಿಲಿ, ನೀನು ಏನಾದರೂ ಅಂಗಡಿ ಮಾಡಿಬಿಟ್ರೆ ನಿನ್ನ ಅಂಗಡಿ ಮುಂದೆನೇ ಕ್ಯೂ ನಿಲ್ತಾರೆ ಜನ. ಇವನು ಬಾಗಿಲು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಸುಮ್ಮನೆ ಹೇಳ್ಬಿಡು, ಇಲ್ಲೋಡು 15,000 ಕೊಟ್ಟರೆ ನಾವು ಯಾವ ಅಂಗಡಿ ಮಾಡೋದಿಲ್ಲ, ಏನಿಲ್ಲ. ನೀನು ಏನಾದರೂ ಕೊಡಲಿಲ್ಲ ಅಂತಂದ್ರೆ ನಿನ್ನ ವಿರುದ್ಧವಾಗಿ ಅಂಗಡಿ ಮಾಡಿಬಿಟ್ಟು ನನ್ನ ಮಗನೇ ನಿನ್ನ ವ್ಯಾಪಾರ ಎಲ್ಲ ಕೆಡಿಸ್ಲಿಲ್ಲ ಅಂತಂದ್ರೆ ನಿನಗೆ ಗ್ರಾಚಾರ ಅಂತ ಹೇಳ್ಬಿಡು. ಅದೇ ಹೇಳಿಲ್ವಾ, ನೊಣ 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 ಹೊಡಿಬೇಕಾಗುತ್ತೆ. ಒಂದೊಂದು ಟೈಮ್ ನೊಣನೂ ಸಿಗ್ಲಿಲ್ಲ, ಎಲ್ಲ ನೊಣನೂ ನನ್ನ ಅಂಗಡಿ ತಕ್ಕ ಬಂದೇವೆ ಅಂತಂದ್ರೆ ಅಂತ ಹಾಯಿಸ್ಕೊಂಡು ಕುತ್ಕೊಂಡು ಹಿಂಗೆ ತೂಗುಡಿಸ್ಕೋಬೇಕಾಗುತ್ತೆ. ಗೊರಕೆ ಹೊಡಿಬೇಕಾಗುತ್ತೆ, ಚೇರ್ ಮೇಲೆ ಕುತ್ಕೊಂಡು ಗೊರಕೆ ಹೊಡಿಬೇಕಾಗುತ್ತೆ. ಯಾರೂ ಬರಲಿಲ್ವಲ್ಲಪ್ಪ ಅಂತ ಕುತ್ಕೊಂಡು ತೂಗುಡಿಕೆ ಬಂದು ಮನಿಕೇಬೇಕಾಗುತ್ತೆ. ಅಂತ ಪರಿಸ್ಥಿತಿ ಬರುತ್ತೆ ಇವನಿಗೆ. ನೋಡ್ತಿರು, ನಾನೇನಾದರೂ ಅಂಗಡಿ ಮಾಡಿದ್ರೆ ಇವನಿಗೇನು ಗ್ರಾಚಾರ. ಹೋಗೆ ಆಚೆ, ಏನು ಹೇಳೋದಕ್ಕೆ ಬರ್ತೀಯ? ಮಾಡ್ಕೊ ಹೋಗ್ಯಲ್ಲೇ. ಯಾರಿಗೆ ಹೇಳ್ತೀಯ ಇಲ್ಲಿ? ಹೋಗು. ಯಾರಿಗೆ ಹೇಳ್ತಾ ಇದೆಯಾ ಇಲ್ಲಿ? ಹೋಗು, ನಿನ್ನ ಕೆಲಸ ಏನೈತೆ ಅದನ್ನು ಮಾಡಿಕೊಂಡು ನೀನು ಏನು ಮಾಡ್ಬೇಕಂತ ಇದೆಯಾ ಅದನ್ನು ಮಾಡ್ಕೊ ಹೋಗು. ಯಾರು ಬೇಡ ಅಂತಂದ್ರೆ ಮಾಡ್ಕೊ ಹೋಗು. ಅಂಗಡಿ ಒಂದು ಅಂಗಡಿ ಇಲ್ದಿರಿ ಇನ್ನೂ 10 ಅಂಗಡಿ ಏಕ ಮಾಡೋ. ನಾನು ಎದ್ರ ಅಂತ ನನ್ನ ಮಗ ಅಲ್ಲ ನಾನು. ಏನೋ ನನ್ನೇ ಅವಳು ಇವಳು ಅಂತ ಹೇಳ್ತಾ ಇದೆಯಾ ನನ್ನ ಮಗನೇ ನಿನ್ಗೆ? ನನ್ನೇ ಅವಳು ಇವಳು ಅಂತ ಹೇಳ್ತಾ ಇದೀಯಾ? ಇಳಿಸೆ ಕೈಯ ಮುಚ್ಕೊಂಡು ಇಳಿಸೆ. ಏನೇ ಅಲ್ಲ, ಏನು ಜೋರು ಮಾಡಿಬಿಟ್ಟು ಒದ್ದೆದಕ್ಕೆ ಹೋಗಿದೀಯೆ? ಏನಣ್ಣ ಮುಟ್ಟೆ ನೋಡೋಣ, ಮುಟ್ಟೆ ನೀನು ಹೆಂಗ್ಸಾಗಿದ್ರೆ ನೋಡೋಣ. ಅಲ್ಲೋಡಲ್ಲಿ ಅವನು ಹೆಂಗೆ ಮಾತಾಡ್ತಾ ಇದ್ದಾನೆ, ಅವಳು ಇವಳು ಅಂತ ಕೇಳ್ತಾ ಇದ್ದಾನೆ. ಮರ್ಯಾದೆನೇ ಕೊಡಂಗಿಲ್ಲ. ನೀನು ಕಟ್ಕೊಂಡವಳನ್ನ ಅವಳು ಇವಳು ಅಂದಂಗೆ ನನ್ನ ಹಂಗಂತ ಇದ್ದಾನಲ್ಲ. ಇವ್ನಿ ಮನ ಮರ್ಯಾದೆ ಬೇಡವೆ ಅವಳು ಇವಳು ಅಂತ ಅಂಬಕ್ಕೆ? ನಿನಗೆ ಮರ್ಯಾದೆ ಬೇಡವೇನೆ? ನಿನಗೆ ಮರ್ಯಾದೆ ಬೇಡವೆ? ಇಲ್ಲಿ ಮರ್ಯಾದೆ ಗೆಟ್ಟಳಂಗೆ ಬಜಾರಿ ಥರ ಆಡ್ತಾ ಇದೆಯಲ್ಲ, ಬಜಾರಿ ಹೆಂಗ್ಸ್ತಾರ. ನಿನಗೆ ಮರ್ಯಾದೆ ಬೇಡವಾ ಫಸ್ಟು? ಕೆಲಸ ಮಾಡಿರೋದು ನೋಡಿದ್ರೆ 2-3 ದಿನ ಕೆಲಸ ಮಾಡಿಬಿಟ್ಟು 15,000 ಸಂಬಳ ಕೊಡು ಅಂತಂದ್ರೆ ಯಾವನೇ ಕೊಡ್ತಾನೆ ಸಂಬಳನ? ಏನು ಗಿಡದಲ್ಲಿ ಬಿಡ್ತೇನೆ ದುಡ್ಡು? ಇನ್ನು ನಮಗೆ ಏನು ಮೇಲಿಂದ ಕೆಳಗನ ಉದುರುತ್ತೇನೆ ದುಡ್ಡು? ನೋಡಮ್ಮ ಎಷ್ಟು ಜೋರು ಮಾಡ್ತಾ ಇದ್ದಾಳೆ. ಅಬ್ಬಾ ನನ್ನ ಗಂಡನ ಮೇಲೆ ಏನಾದರೂ ಕೈ ಮಾಡಿದೀಯ ಅಂದ್ರೆ ಲವಡಿ ನೋಡು, ನಿನಗೇನೋ ಗ್ರಾಚಾರ. ನಿನ್ನ ಕೈಲಿ ಆಗಲ್ಲ ಅಂತ ಇವ್ರನ್ನ ಕರ್ಕೊಂಬಂದಿದೀಯೇನೋ ನೀನು. ಹೆಂಡ್ತಿನ್ನು ಇವಳು ಯಾವಳು? ನಾನು ಯಾವಳಂತ ತೋರಿಸ್ತೀನಿ ತಡಿ ನಿನಗೆ. ನಾನು ಯಾವಳು ಅಂತ ಗೊತ್ತಾಗುತ್ತೆ. ಇಲ್ಲೋಣಮ್ಮ, ಒದಿಬೇಡ. ನಮ್ಮ ಅಯ್ಯಮ್ಮನ ಒದ್ರ ನೋಡು. ಯಾಕೆ ಒಯ್ತಾ ಇದೆಯಾ? ನಮ್ಮ ಅಯ್ಯಮ್ಮನ ಒಯ್ಬೇಡ ನೀನು. ಒದ್ರೆ ನೋಡು ಸರಿಯಾಗಲ್ಲ. ನಮ್ಮ ಪೈಲ್ವನ್ ಪಾಪಣ್ಣಂಗೆ ಕರೆಸ್ಬಿಡ್ತೀನಿ. ಇವಾಗ ಏನಿಲ್ಲ ನೋಡು, ಅವನು ಸುಮ್ಮನೆ ಇದ್ಬಿಡು. ನಮ್ಮ ರೇಣು ಮೇಲೆ ಕೈ ಮಾಡಬೇಡ, ಸುಮ್ಮನಿರಮ್ಮ, ಒದಿಬೇಡ ನೋಡು. ಹೋಗಯ್ಯ ಸುಮ್ಮನ. ಈಗ ಏನು ಬೊಗಳೋದಕ್ಕೆ ಬಂದಿದ್ಯಾ? ನಾವು ಯಾರು ಇಲ್ಲಿ ಪುರಾಣ ಕೇಳಂಗಿಲ್ಲ. ನೋಡಿ ಆಸಿಕ್ ಸುಮ್ಮನ. ಹೆಂಗೆ ಮಾತಾಡ್ತಾ ಇದ್ದಾಳೆ, ಮರ್ಯಾದೆ ಗೆಟ್ಟಾಗ ಮಾತಾಡಿದ್ರೆ ಏನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಬಿಟ್ಟವಳಿ. ಹೆಂಗೆ ಬೇಕಾದ್ರೂ ಮಾತಾಡಿ ಎದುರಿಸ್ಬೋದು ಅಂತ ತಿಳ್ಕೊಬಿಟ್ಟವಳಿ ಇವಳು. ನನ್ನ ಗಂಡನ್ನೇ ಹಿಡ್ಕೊಂಡು ಹೋಯ್ತೀಯ? ನಿನ್ನ ಹಿಡ್ಕೊಂಡು ಹೋಯ್ದ್ರೆ ಇವಾಗ? ನಿನ್ನ ಹಿಡ್ಕೊಂಡು ಹೋಯ್ದ್ರೆ ನಿನ್ನ ಗಂಡ ಏನೋ ದೊಡ್ಡಿದು ಅನ್ನಂಗೆ ಇವ್ರನ್ನೂ ಕರೆಸಿದ್ದಾರೆ ಅಂತಾಳೆ. ಇಲ್ಲೋಡು, ನಾನು ತಿರ್ಕೊಂಡು ಕುಟ್ಟಂಗಿದ್ರೆ ಅದ್ರ ಕತೆನೇ ಬೇರೆ ಆಗಿತ್ತು. ನಮ್ಮತ್ತೆ ನೀನು ಅವಳು ಸವಾಸಕ್ಕೆ ಹೋಗ್ಬಿಡಪ್ಪ, ನೀನು ಸುಮ್ಮನೆ ಇದ್ಬಿಡು, ನಾವು ನೋಡ್ಕೊಂತೀವಿ. ಹೆಂಗಸ್ರು ಗುದ್ದಾಡಿದ್ರೆ ಏನೂ ಆಗೋದಿಲ್ಲ ಅಂತೇಳಿ ನಮ್ಮತ್ತೆ ಬಂದಿರೋದು ನನ್ನ ಸಪೋರ್ಟಿಗೆ. ಬಿಡ್ರೆ ಇಬ್ಬರಳು ಸೇರ್ಕೊಂಡು ಒದಿತಾ ಇರೋದು ನೋಡು. ಇಲ್ಲಿ ನೋಡು, ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ. ದೇವನಂತಾನೆ ನೋಡು, ಅವ್ರಿಬ್ರಳು ಸುಮ್ಮನೆ ಓದಿತಾ ಇದ್ದಾರೆ. ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಎಳಿ ಅವ್ರಿಬ್ರು ಹಸಿಕೆ. ಬಿಡ್ರಮ್ಮ ಬಿಡಿಲಿ. ನಿನ್ ಗಂಡ್ಸಾಗಿದ್ರೆ ಮುಟ್ಟ ನೋಡೋಣ. ಏನನ್ನ ಮುಟ್ಟ ನಮ್ಮಮ್ಮ ನಿನ್ ಮುಟ್ಟೆ ಹಸಿ ಕೇಳಿ ಅವಾಗಿರೋದು. ನನ್ನ ಮಗನೇ ಫೋಟೋ ಹೊಡ್ಕೊಳ್ರಿ ಹೇಳಿ ಅಂದ್ರೆ ಅವನು ಏನಾರ ಮುಟ್ಲಿ ನಮ್ಮ ಹುಡುಗಿನ. ಅವಾಗಿರೋದು ನೀನು ಏನೋ ತಿಳ್ಕೊಬಿಟ್ಟಿದೀಯ ಅಣ್ಣ. ಮುಟ್ಟು ನೀನು ಮುಟ್ಟು ನೋಡೋಣ. ಈಗ ಮುಟ್ಟಿರಿ ನೀನು ಎಲ್ಲಿ ಕಾಣಿಸ್ಬೇಕಲ್ಲಿ ಕಾಣಿಸ್ಬೇಕಾಗುತ್ತೆ ನೋಡು. ನಾನು ಕಂಪ್ಲೇಂಟ್ ಕೊಡ್ತೀನಿ. ನಡಿ ಹೋಗೋಣ, ನಡಿಯ ಹೋಗೋಣ ಈಗಲೇನೆ. ಯಾರು ತಪ್ಪೈತೆ ಕೇಳೋನಿದ್ರಾಗೆ? ಕಳ್ತರ ಮಾಡಿ ಅಂಗಡಿಗಳದೆಲ್ಲ ಓದ್ಕೊಂಡು ಹೋಗಿರೋದು ನಿನ್ನ ತಪ್ಪ ಏನು? ಯಾರು ತಪ್ಪು ಕೇಳೋಣ ನಡಿಯೇ. ನಮ್ಮ ಹತ್ರನೂ ಸಾಕ್ಷಿ ಇಟ್ಕೊಂಡೆ ನಾವು ಈ ಪಾಟಿ ಹೆದರಿಕೆ ಬೇಕೆ ನಿಂತಾಗೆ? ಹೆದರಿಕೆ ಮೇಲೆ ನಾವು ಧೈರ್ಯವಾಗಿರ್ತೀವಿ. ನೀನು ಈ ಪಾಟಿ ಕಳ್ತನ ಮಾಡಿ ಇಂಥ ಅಲ್ಕಂತ್ರಿ ಕೆಲಸ ಮಾಡ್ದಾಳೆ ನೀನು ಧೈರ್ಯವಾಗಿರ್ಬೇಕಾದ್ರೆ ನಾವು ಎಲ್ಲ ಸಾಕ್ಷಿ ಇಟ್ಕೊಂಡು ನಾವಿನ್ನು ಯಾವ ಪಾಟಿ ಧೈರ್ಯವಾಗಿರ್ಬೇಕು? ನೀನು ಹೆದರಿಕೆ ನಾವು ಕೊಡ್ತೀವಿ ಅಂತ ತಿಳ್ಕೊಂಡಿದ್ದೀವಿ. 1 ರೂಪಾಯಿನೂ ಕೊಡಲ್ವೇ? ಅದೇನು ಮಾಡ್ಕೊಂತೀಯ ಮಾಡಿಕ್ಯ. ಅಂಗಡಿ ಇಕ್ಕ್ಯ, ಇನ್ನೊಂದ ಇಕ್ಕ್ಯ, ಯಾರು ಬೇಡ ಅಂತಂದ್ರು. ನಮ್ಮ ಸುದ್ದಿಗೆ ಏನಾನ ಬಂದರೆ ಯಾಕ ನೋಡು ಏನೋ ಅನ್ಕೊಬಿಟ್ಟಿದ್ಯಾ? ಯಾರೂ ಇಲ್ಲ, ಹೇಳೋರು ಕೇಳೋರು ಯಾರು ಇಲ್ಲ, ಯಾರು ಬರೋಲ್ಲ. ನಾನು ಹೆಂಗೆ ಆಡಿರೋನು ಕೇಳ್ತಾನೆ ಅಂತ ಅನ್ಕೊಬಿಟ್ಟಿದ್ಯಾ? ಇಲ್ಲಿ ನೋಡು, ನನ್ನ ನಳಿಗೆ ಏನಾನ ಒಂದಿಷ್ಟು ತೊಂದರೆ ಆಗಲಿ ನಾನು ಬಿಡೋದಿಲ್ಲ ನೋಡು. ಎಲ್ಲರಂತೆ ಅಂತ ತಿಳ್ಕೊಬೇಡ ನಮ್ಮನ್ನ. ಯಾಕ ನಿನ್ನ ಜೋರು ಏನಿದ್ರು ನಿಂತಾಗಿರ್ಬೇಕು. ನಿನ್ನ ಗಂಡನ ತಕ್ಕ ತೋರಿಸು. ನಿನ್ನ ಪೌರುಸ ಏನಿದ್ರು ನಿಂದು ಬಜಾರಿ ಆಟನ ನಿನ್ನ ಗಂಡನ ತಕ್ಕ ತೋರಿಸು.
ಬಿಡಮ್ಮ, ಒದಿಬೇಡ್ರಿ, ನಮ್ಮ ಅಯ್ಯಮ್ಮನ ಒದಿಬೇಡ್ರಿ. ನೋಡು ಅವನು ಮುಚ್ಕೊಂಡು ಹೋಗ್ಬೇಕು ಅಂಗಡಿ ಎಲ್ಲ ಹಂಗೆ ಮಾಡ್ತೀನಿ. ನಾನು ನಾನು ಇದಕ್ಕಿಂತ ದೊಡ್ಡದಾಗೆ ಹೋಲ್ಸೇಲ್ ಅಂಗಡಿ ಮಾಡ್ತೀನಿ. ನಾನು ಇರ ಅಂತವಳೆ, ನನ್ನ ಹತ್ರನೂ ದುಡ್ಡು ಮಸ್ತಾಗೈತೆ. ನಾನು ಎಲ್ಲ ಚೆನ್ನಾಗೇ ಮಾಡ್ತೀನಿ ನೋಡು. ಇವನಿಗೆ ವಿರುದ್ಧವಾಗಿ ಹೆಂಗೆ ಮಾಡ್ತೀನಿ ನೋಡು. ಇವನು ಮುಚ್ಕೊಂಡು ಬಾಗಿಲು ಬಡ್ಕೊಂಡು ಹೋಗ್ಬೇಕು, ಇಲ್ಲಿ ನೊಣ ಹೊಡಿಬೇಕು ಕೂತ್ಕೊಂಡು. ಆ ರೀತಿ ಮಾಡ್ತೀನಿ ನೋಡು. ನಾನು ದುಡ್ಡು ಕೊಡಲಿಲ್ಲ ಅಂತಂದರೆ ಹಿಂಗೆಲ್ಲ ಹೊಡೆದಿದ್ಕೋ ಅದಕ್ಕೂ ಮಾಡಲಿಲ್ಲ ಅಂದರೆ ನೋಡು, ನನ್ನ ಹೆಸರು ರೇಣು ಅಂತ ಕರಿಬೇಡ್ರಿ ನೀವು. ನಾನು ಯಾಕೆ ನಿನ್ನ ಹೆಸ್ರು ಕರಿಯಕ್ಕೆ ಹೋಗೋಣ? ಮಾಡೋಗು, ನಿನಗಾಗ ವ್ಯಾಪಾರ ನಿನಗಾಗುತ್ತೆ, ಅವನಿಗಾಗ ವ್ಯಾಪಾರ ಅವನಿಗಾಗುತ್ತೆ. ಇಲ್ಲೇ ನೀನು ದೊಡ್ಡದಾಗಿ ಹೇಳ್ತೀಯ, ಮಾಡಾರು ಯಾರೂ ಹೇಳು ಮಾಡಲ್ಲ. ದೊಡ್ಡದಾಗಿಲ್ಲಿ ನಾನು ಹಂಗೆ ಹಿಂಗೆ ಅಂತ ಹೇಳ್ಕೊಂಬಲ್ಲ. ಮಾಡೋಗೇನು ಅವನೇನು ನಿನ್ನ ಮಾಡಬೇಡಮ್ಮ ಅಂತ ಏನಾನು ಹಿಡ್ಕೊಳವನಿ. ಮಾಡೋಗಿ ಹೋಗು. ಅದು ಎಷ್ಟು ಜನ ಕರ್ಕೊಂಬಂದು ಹೊಡಿಸ್ತೀನಿ ಅಂತ ಹೇಳ್ತೀಯ, ಹೊಡ್ಸು. ಕರ್ಕೊಂಬ, ಎಷ್ಟು ಜನ ಐತೆ ನೋಡೋಣ. ನಾನು ಅಷ್ಟು ಜನಕ್ಕೆ ಕರ್ಕೊಂಬಂದು ಹೊಡಿಸ್ತೀನಿ, ಇಷ್ಟು ಜನಕ್ಕೆ ಕರ್ಕೊಂಬಂದು ಹೊಡಿಸ್ತೀನಿ ಅಂತ ಹೇಳಿ ದೊಡ್ಡದಾಗಿ ಹೇಳ್ತೀಯಲ್ಲ, ಕರ್ಕೊಂಡ್ಬ ನೋಡೋಣ. ಎಷ್ಟು ಜನ ಐತೆ ನಿನ್ನಿಂದೆ, ಎಷ್ಟು ಬಳಗ ಐತೆ ಅಂತ ಹೇಳಿ ನೋಡೋಣ. ಕರ್ಕೊಂಡ್ಬ ನೋಡೋಣ. ಕರ್ಕೊಂಬತ್ತೀನಿ ನೋಡು. ಕರ್ಕೊಂಬಂದಂಗಂತೂ ಇರಲ್ಲ. ನಾನು ಬಿಡು ಹೋಗ್ಲಿ ಅಂತ ಸುಮ್ಮನಾಗಿದ್ದೀನಿ. ನಾನೇನಾನ ಇವಾಗ ಹೂ ಅಂದರೆ ಸಾಕು, ಒಂದು ಟೆಂಪದ ಜನ ಬರ್ತಾರೆ, 100 ಜನ ಕರ್ಕೊಂಬಂದು ಹೊಡಿಸ್ತೀನಿ ಅವನ್ನ. ನೋಡು, ಅಂಗಡಿ ಎಲ್ಲ ಪೀಸ್ ಮಾಡ್ತೀನಿ. ಅಯ್ಯೋ, ನಿನ್ನಂತಾರನ್ನ ಎಷ್ಟು ಜನ ನೋಡಿಲ್ಲ ನನ್ನ ಸರ್ವಿಸ್ನಾಗೆ. ಇಲ್ಲ ನೋಡು, ನಮ್ಮ ಅಂಗಡಿ ತಗ್ಲದ ನೀನು ಆಂಗ್ಲ ತುಳಿಬಾರ್ದು, ಆಂಗ್ಲ ತುಳ್ಸಲ್ಲ. ನೋಡು, ನಮ್ಮ ಅಂಗಡಿ ತಕ್ಕ ಏನೋ ಬಾ ಐದವ್ ನಿನಗೆ ಗ್ರಾಚಾರ. 100 ಜನ ಅಲ್ದಿದ್ರೆ 1000 ಜನ ಕರ್ಕೊಂಬಾರೆ. ಎದ್ರಿಕೆಂಬಲ್ಲ ನಾವು. ನೀನು ಎದ್ರಿಕೆಂಬ್ತಾರೆ, ಎದುರ್ಸನ ಅಂತ ತಿಳ್ಕೊಂಡಿದ್ಯಾ? ನಾವು ಎದ್ರಿಕೆಂಬ ಅಂತಾರ ಅಲ್ಲ ನಾವು. ನಮ್ದೇನಂತ ತಪ್ಪಿದ್ರೆ ಬಿಡಪ್ಪ, ನಮ್ದೇನಂತ ತಪ್ಪೈತೆ ಅನ್ಬೋದಾಗಿತ್ತು. ನಮ್ದೇನು ತಪ್ಪಿಲ್ಲ. ನಮ್ದೇನು ತಪ್ಪಿಲ್ಲ ಅಂದಮೇಲೆ ನಾವು ಯಾಕೆ ತಲೆ ಬಾಗಬೇಕು? ಇಲ್ಲಡಮ್ಮ, ಬಿಡಿಲಿ ಬಿಡು. ಸೋಮೇಶಣ್ಣ ಇವ್ರಿಚ್ಕಾಗಿ ಬಂದೇ ಇಲ್ಲ ನೋಡು. ಎಷ್ಟು ತೊಂದರೆ ಮಾಡಿದ್ದಾರೆ ಇವರು. ಇಂಥವ್ರನ್ನೆಲ್ಲಾದ್ರೂ ಹೋಗಿ ನನ್ನ ಅಂಗಡಿಲಿ ಎಲ್ಲಾದರೂ ಕರ್ಕೊಂಡು ಏನೋ. ಇವ್ರು ಬಂದಾಗಿಂದನೂ ಅಷ್ಟೇ ದರಿದ್ರ ನನಗೆ. ಇವೆಲ್ಲಿದ್ವೋ ಏನೋ ಅನಿಷ್ಟಗಳು. ಅಯ್ಯೋ, ಮೊದಲು ಇವನ್ನ ಆಚೆ ತೊಲಗಿಸ್ಬೇಕು. ಹೋಗ್ರಿ ಆಚೆ. ಅತ್ತೆ, ಇಲ್ಲಿ ನಮ್ಮ ಮನೆ ಅಂಗಡಿ ಮುಂದೆ ಇವ್ರು ನಿಲ್ಲಿಸ್ಕೊಬಾರ್ದು. ಇವು ದರಿದ್ರಗಳಿವು. ಏನು ಮಾತಾಡ್ತಾ ಇದೆಯಾ ನೀನು? ಸರಿಯಾಗಿ ಮಾತಾಡು. ನೋಡು, ಹಂಗೆಲ್ಲ ಮಾತಾಡ್ಬಿಟ್ರೆ ನಾನು ಸುಮ್ಮನಿರೋದಿಲ್ಲ. ಹಂಗೆಲ್ಲ ಯಾಕೋ ಮಾತಾಡ್ತೀಯ ನೀನು? ಮಾತಾಡ್ದ ಏನು? ಮಾತಾಡ್ತೀನಿ. ಮಾತಾಡದೆ ಇರೋದಕ್ಕಂತೂ ಸಾಧ್ಯ ಇಲ್ಲ. ಮಾತಾಡ್ತೀನಿ. ನೋಡು, ನಮ್ಮ ಅಯ್ಯಮ್ಮ ಅಂಗಡಿ ಮಾಡ್ತಾಳೆ. ನೀನು ಸುಮ್ಮನೆ ಬಿಟ್ಟರೆ ಸರಿ. ನೋಡು, ದುಡ್ಡು ಕೊಡು, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ನಿಮ್ಗೇನು ತೊಂದರೆ ಮಾಡಲ್ಲ. ದುಡ್ಡು ಕೊಡು, ನಮ್ಮ ಅಯ್ಯಮ್ಮನ ಹೊಡಿಬೇಡ್ರಿ. ನೋಡ, ಅವ್ರು ದುಡ್ಡು ಕೊಟ್ರು ಇಕ್ತೀನಿ, ದುಡ್ಡು ಕೊಡಲಿಲ್ಲ ಅಂದ್ರೂ ಇಕ್ತೀನಿ. ನಿನ್ಗೆ ವಿರುದ್ಧವಾಗಿ ನೋಡು. ಯಾವುದೂ ಇಲ್ವಲ್ಲ ಇವನಿಗೆ ಗಾಂಚಲಿ ಇಲ್ಲಿ. ಹೋಲ್ಸೇಲ್ ಅಂಗಡಿ ಯಾವುದೂ ಇಲ್ಲ ಇಲ್ಲಿ, ನಂದು ಒಬ್ಬಂದೇ ಹೋಲ್ಸೇಲ್ ಅಂಗಡಿ ಇರೋದು ಅಂತ ಹೇಳಿ ಗಾಂಚಲಿ ಮಾಡ್ತಾ ಇದ್ದಾನೆ ಇವನು. ಇಷ್ಟೊಂದೆಲ್ಲ ಗಾಂಚಲಿ ಮಾಡ್ತಾ ಇದ್ದಾನೆ ಅಂದಮೇಲೆ ನಾನು ಇವ್ನ ಕಣ್ಣು ಮುಂದೆ ಅಂಗಡಿ ಇಕ್ತೀನಿ ನೋಡು. ಅವಾಗ ಅಂತ ಆಗ್ಲಿಸ್ಕೊಂಡು ನಾಳೆ ಹೊಡ್ಕೊಂಡು ಕುತ್ಕೋಬೇಕಾಗತ್ತೆ. ಹಂಗೆ ಮಾಡ್ತೀನಿ ನೋಡು ಇವನಿಗೆ. ಮಾಡೋಗು, ಮಾಡಿ ತೋರಿಸಿ ನನ್ನ ಅಳಿಯ ನೀನು ಅಂಗಡಿ ಮಾಡಿದ್ಯಾ ಅಂತೇಳಿ ಬಾಕ್ಲಾಗ್ತಾಗ ಅವಾಗ ನಾವು ಸೋತ್ವಿ ಅಂತ. ಇದ್ರಾಗೆ ಯಾರು ಸೋಲ್ತಾರೆ ನೋಡೇ ಬಿಡೋಣ ಹೋಗಿ. ನನ್ನ ಅಳಿಯ ಆಗ್ಲಿಸ್ಕೊಂಡು ನಾಣ ಹೊಡ್ಕೊಂಡು ಕುತ್ಕೊಂತಾನ. ನೀನು ಬಾಕ್ಲಾಕೊಂಡು ನೀನು ಮುಚ್ಕೊಂಡು ಹೋಗ್ತೀಯ, ನನ್ನ ಅಳಿ ಬಾಕ್ಲಾಕೊಂಡು ಮುಚ್ಕೊಂಡು ಹೋಗ್ತಾನ. ನೋಡೇ ಬಿಡೋಣ ಯಾರು ಇದ್ರಾಗೆ ಹೋಗ್ತಾರೆ ಅಂತೇಳಿ. ಹೋಗಿ ಮಾಡಿ ತೋರಿಸಿ ಮಾತಾಡು. ಸುಮ್ಮನೆ ಮಾತಾಡ್ಬೇಡ ಇಲ್ಲಿ. ಇವಳು ತುಂಬ ಬಜಾರಿ ಆಗವಳೆ. ನಮ್ಮ ವರ್ಷದ ಮೇಲೇ ಹೆಂಗೆ ಕೈ ಮಾಡೋದಕ್ಕೆ ಹೋಗಿದ್ದಾಳೆ. ಅದಕ್ಕೇ ನಾನು ನಮ್ಮಮ್ಮ ಬಂದು ನೋಡ್ತಿದ್ವಿ ಬರ್ತಾಳೇನೋ ಅಂತ. ಅದಕ್ಕೆ ಬಂದುಬಿಟ್ಲು. ಬಂದು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಲು. ಅದಕ್ಕೇ ಸರಿಯಾಗಿ ನಮ್ಮಮ್ಮ ಹಿಡ್ಕೊಂಡು ಸರಿಯಾಗಿ ಜಾಡ್ಸೀವಿ ನೋಡ್ರಿ. ಇವಾಗ ಒಂದಿಟ್ಟು ಅಡಿಗೆ ಅವಳೆ. ಇವಾಗ ಗೊತ್ತಾಗೈತಿ ನಾನು ಜೋರು ಮಾಡಿದ್ರೆ ಅವರು ಜೋರು ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ಸುಮ್ಕಾಗ್ತಾಳೆ ನೋಡಿ. ಸುಮ್ಮನಾಗಲಿಲ್ಲ ಅಂದರೆ ಅಂಗಡಿ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಮಾಡ್ಕೊಂಬ್ಲೇಳು. ಮಾಡಿ ಅವ್ರಿಗಾಗುತ್ತೆ, ನಮಗಾಗುತ್ತೆ. ಏನು ಮಾಡ್ತಾಳೆ ನೋಡೇ ಬಿಡೋಣ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.